ಹಾಕ್ಕೊಂಡು ನೈಟ್ ಫುಲ್ ಓಪನ್ ಇರುತ್ತಂತಿದ್ದು 24x7 ಅಂತೆ. ಬೇಕಾದ್ರೆ ನೈಟ್ ಬಂದ್ಬಿಟ್ಟಿಲ್ಲ ಬಂದಿಲ್ಲ ಈಗಷ್ಟೇ ಟಿಕೆಟ್ 40 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬಂದು ಸಂಡೇ. ಎರಡು ಸೆಕೆಂಡ್ ಸಂಡೇ ಇವತ್ತು. ನೆನ್ನೆ ನೈಟ್ ಬಂದು ರೀಚ್ ಆಗಿದ್ದೀವಿ. ಫುಲ್ ಸ್ವಲ್ಪ ನಿದ್ದೆ ಅದು ಇದು ಅಂದ್ಬಿಟ್ಟು ಇದಾಗೋಯ್ತು. ಈಗ ಎಲ್ಲೋಗಿದ್ದು ಅಂದರೆ ನಾವು ರೂಮ್ ತೆಗಿದ ಪಕ್ಕದಲ್ಲೇ ಒಂದು ಬೀಚ್ ಇದೆ ಅಂತೆ. ಸೊ ನಾವು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಹೋದ್ವಿ. ಏನು ಬೀಚ್ ನೇಮ್ ಮರ್ತೋಯ್ತು ನನಗೆ ಅವ್ರು ಹೇಳಿದ್ದು. ಹಾಯ್ ಗೈಸ್, ಹಲೋ, ನಮಸ್ಕಾರ. ಇದು ನಿಮ್ಮ ಸಂಜಯ್. ಈಗ ಬಂದು ನಮ್ಮದು ಗೋವಾ ಸೀರೀಸಲ್ಲಿದ್ದೀವಿ. ಗೋವಾ ಸೀರೀಸಲ್ಲಿ ಈಗ ತಾನೇ ಇದ್ದೆ. 10:30 ಎದ್ದು ಬ್ರಿಪ್ಕಾಲ ತೊಳ್ಕೊಂಡು ಇದಾಗದೆ ನೈಟ್ ಬಂದಿದ್ದು ಸ್ವಲ್ಪ ಟೈರ್ಡ್ನೆಸ್ಸಲ್ಲಿ ಹಂಗೆ ಮಲ್ಕೊಬಿಟ್ವಿ. ಈಗ ಎದ್ದು ಬ್ರಷ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಇನ್ನೂ ರೂಮ್ ಬರೋದು ನೈಟೇ ಆಗುತ್ತೆ. ಯಾಕಂದ್ರೆ ನಾವು ಫುಲ್ ಪ್ಲೇಸಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕವರ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಓಕೆ, ಇಲ್ಲೆಲ್ಲ ನಿಲ್ಸವ್ರೆ. ಇದೆಲ್ಲ ರೂಮ್ಸ್ ಅನ್ಕೋತೀರಿ. ನಮಗೆ ಬಂದು ಅಂಜುನಾ ಬೀಚ್. ನಮ್ಮ ಮುಂದೆ ಅಂಜುನಾ ಬೀಚ್ ಅಂತೀನಿ. ತುಂಬ ಇದು ಬೀಚ್ ನೇಮ್ ಏನಂತ ಗೊತ್ತಾಗಿಲ್ಲ ಗೈಸ್, ಬಟ್ ಚೆನ್ನಾಗಿದೆ ಅನ್ಕೋತೀನಿ. ಒಂದು ಸಿಂಪಲ್ ಬೀಚ್ ಅನ್ಕೋತೀನಿ. ನೋಡ್ಕೊಂಡು ಹೋಗೋಣ ಆರಾಮಾಗಿ. ಜನ ಇದ್ದಾರೆ ಅನಿಸುತ್ತೆ. ನೈಟ್ ನಮಗೆ ರೂಮಿಂದ ಇಲ್ಲಿಂದ ಬರೀ 10 ನಿಮಿಷ ಅಷ್ಟೇ. ಬಟ್ ನಾವು ರೂಮಿಂದ ಬಂದೇ ಇಲ್ಲ ಆಚೆ. ಅವನು ಟಯರ್ಡು, ನಾನು ಟಯರ್ಡ್, ಮಲ್ಕೊಬಿಟ್ಟು ಊಟ ಮಾಡ್ಕೊಂಡು. ನೈಟ್ ಫುಲ್ ಓಪನ್ ಇರುತ್ತಂತಿದ್ದು 24x7 ಅಂತೆ. ಬೇಕಾದ್ರೆ ನೈಟ್ ಬಂದ್ಬಿಟ್ಟಿಲ್ಲೇ ಸ್ವಲ್ಪ ಸ್ಪೆಂಡ್ ಮಾಡ್ಬೋದು ಟೈಮ್. ಚೆನ್ನಾಗಿರುತ್ತೆ ನೈಟ್ ಇವತ್ತು ಬಂದು. ಇಟ್ಸ್ ನೈಸ್, ಸೂಪರ್ ಆಗಿದೆ. ಓಕೆ, ಇಲ್ಲಿ ರೆಸ್ಟೋರೆಂಟ್ ಎಲ್ಲ ಇದೆ. ನಾ ಬೀಚ್ ನೇಮ್ ಬರೋದೆ ಬೀಚ್ ನೇಮ್ தெரியுமா? ಓಕೆ, ಸ್ವಲ್ಪ ಚೆನ್ನಾಗಿ ಐತೆ ಬೀಚು. ಅದೇ ರೆಡ್ ಲೈನ್, ಅದಕ್ಕೆ ದಾಟ ಕೊಡೋದು ಹಿಂಗೆ. ஆழமாக இருக்கு ப்ரோ. ஓகே, எங்கே பண்ணலாம் பண்ணி இங்கே வேணா உனக்கு ஃபோட்டோ ஷூட் நல்லாயிருக்கும். ಬಂದಿಲ್ಲ, ಬರ್ಬೇಕಾದ್ರೆ ವೆಯ್ಟ್ ಮಾಡಿದೆ, ಬಂದಿಲ್ಲ. ಬಂತು. ಹಂಗೆ ಒಂದು ಸಿ ವಾಕ್ ಗೈಸ್, ಹೆಂಗಿರುತ್ತೆ ಅಂತ. ಸಖತ್ತಾಗಿದೆ ಮಾತ್ರ. ಹಾಗೆ ಸಿ ವಾಚ್ ಸಖತ್ತಾಗಿದೆ. ಪೀಸ್ಫುಲ್, ವೆರಿ ಪೀಸ್ಫುಲ್. அந்த சைடு போக போக இன்னும் ரொம்ப இது இருக்குது ப்ரோ, கடைங்களெல்லாம் இருக்குது. ಹಾಯ್ ಗಾಯ್ಸ್, ಅಲ್ಲಿ ಆ ಸಮುದ್ರ ನೋಡ್ಕೊಬಂದ್ವಿ. ಅದು ನಮ್ಮ ಪಕ್ಕದಲ್ಲೇ ಇರೋದು, ರೂಮ್ ಪಕ್ಕದಲ್ಲಿ. ಬೇಕಾದ್ರೆ ಸಂಜೆ ನೋಡ್ಕೊಬೋದು. ಬೇರೆ ಜಾಗಗಳನ್ನ ಕಂಪ್ಲೀಟ್ ಮಾಡ್ಕೊಬಿಡೋಣ ಅಂತ ಇಲ್ಲಿಂದ ಹೋದ್ವಿ. ಇನ್ನೊಂದು 2.7 ಕಿಲೋಮೀಟ್ರ್ ನಮಗೆ ಇಲ್ಲೊಂದು ಸಿಂಕ್ರಮ್ ಫೋರ್ಟ್ ಅಂತಿದೆ ಅಂತೆ. ಸೊ ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಹೆಂಗಿದೆ ನೋಡ್ಕೊಬರೋಣ.
ಸಿಂಕರಂ ಫೋರ್ಟ್. ಹಾಂ, ಹೋಗೋಣ. ಚೆನ್ನಾಗಿರ್ಬೋದು ಅನ್ಕೋತೀನಿ. ಫೋರ್ಟ್ ಅಗುಡ ಫೋರ್ಟ್ ಪರವಾಗಿಲ್ಲ. ನಾವು ತೊಗೊಂಡಿದ್ದು ರೂಮು, ನೆನ್ನೆ ಮಾಡಿದ ರೂಮು ನಮ್ಗೆ ಎಷ್ಟು ಕಷ್ಟಪಟ್ಟಿದ್ವು ಅಂದರೆ, ನೆನ್ನೆ ಎಷ್ಟು ಕಷ್ಟಪಟ್ಟಿದ್ದು ಅಂದರೆ ನಮಗೆ ಗೊತ್ತಾ. ರೂಮ್ ಹುಡ್ಕೋಕ್ಕೆ ಪರವಾಗಿಲ್ಲ. ಆ ರೂಮ್ ಒಳ್ಳೆ ಜಾಗದಲ್ಲಿ ಸಿಕ್ಕಿದೆ. ಆ ರೂಮಿಂದ ನಮಗೆ ಸರೌಂಡಿಂಗ್ ಎಲ್ಲ ಆ ಕಡೆ ಬಾಗ ಬೀಚು ಆ ಕಡೆ ಎಲ್ಲ ಹೋಗ್ಬೋದು ಅಂತ ಹೇಳಿದ್ರು. ನನಗೆ ಬಟರ್ಫ್ಲೈ ಬೀಚ್ ಒಂದು ಹೋಗಬೇಕು. ಅದು ಹೋಗ್ತೀನಿ ಅಂದರೆ ಸ್ವಲ್ಪ ಸಂಜೆ ಟೈಮಲ್ಲಿ ಹೋಗ್ತೀನಿ. ಎಲ್ಲಿ ನೋಡಿದ್ರು ಅಂಗಡಿಗಳು, ಹೋಟೆಲ್ಗಳು. ಅಯ್ಯೋ, ಹೋಟೆಲ್ ರೇಟ್ ಅಂತೂ ಡಬಲ್ಲು. ಆದರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಲೆಕ್ಕದಲ್ಲಿ. ಪರವಾಗಿಲ್ಲ, ಒಂದು ಲೆಕ್ಕದಲ್ಲಿ ನಮಗೊಂದು ಸ್ವಲ್ಪ ನಾರ್ಮಲಾಗಿ ಸಿಕ್ತು. ನಾವು ನೆನ್ನೆ ನೈಟು ಬಂದು ಬಿರಿಯಾನಿ ಮತ್ತು ಚಿಕನ್ ರೈಸ್ ತೊಗೊಂಡ್ವಿ. ಚಿಕನ್ ಫ್ರೈಡ್ ರೈಸು ₹100 ಎರಡಕ್ಕೂ ₹200 ಆಯಿತು. ಓಕೆ, ಒಂದು ನಾರ್ಮಲ್ ಕ್ವಾಂಟಿಟಿಯಾಗಿ ಚೆನ್ನಾಗಿತ್ತು ಊಟ. ಏನು ಕಂಪ್ಲೇಂಟ್ ಮಾಡೋಂಗೆ ಏನು ಇದ್ದಿಲ್ಲ. ಊಟ ಚೆನ್ನಾಗೇ ಇತ್ತು. ಬಿರಿಯಾನಿ ಮಾತ್ರ ಇವತ್ತು ಒಂಥರ ಡಿಫ್ರೆಂಟು. ಬರೀ ಆಯಿಲ್ ಹಾಕಿ ತುಂಬಿಸ್ಬಿಟ್ಟಿರ್ತಾರೆ. ಇಲ್ಲ ಅಂತಲ್ಲ, ನಾನು ಮುರುಡೇಶ್ವರದಲ್ಲಿ ಅದೇ ಬಿರಿಯಾನಿ ತಿಂದಿದ್ದು. ಹೇಳಿರ್ತೀನಿ ನಿಮಗೆ, ಸೇಮ್ ಅದೇ ಥರ ಬಿರಿಯಾನಿ ಇಲ್ಲೂ ಅವರು ಇದು ಮಾಡ್ಕೊಳೋದು. ಇಟ್ಸ್ ಓಕೆ, ಇಟ್ ವಾಸ್ ನೈಸ್. ತಿಂದ್ವಿ. ನೈಟ್ ಹಂಗೆ ಬಿತ್ಕೊಂಡು ಅವರು ಎದ್ದಿದ್ದು 11 ಗಂಟೆಗೆ. ಓಕೆ, ಫೋರ್ಟ್ ಅಗೋಡ ರೆಸಾರ್ಟ್ ಸ್ಪಾ. ಓಕೆ, ಫೋರ್ಟ್ ಅಗೋಡಕ್ಕೆ ಹೋಗ್ಬೇಕು. ರೈಟು. ಆಲ್ರೆಡಿ ತುಂಬ ಜನ ಇದ್ದಾರೆ. ಇವತ್ತು ಇವತ್ತು ರಜೆ ಇದ್ದಕ್ಕೆ ತುಂಬ ಜನ ಗಾಯ್ಸ್. ನಾನು ಬೆಂಗಳೂರು ಗಾಡಿಗಳು ತುಂಬ ನೋಡ್ಬಿಟ್ಟೆ. ಒಂದೆರಡು ಗಾಡಿಗಳಲ್ಲ, ತುಂಬ ಗಾಡಿಗಳು ನೋಡ್ಬಿಟ್ಟೆ. ಆರಾಮಾಗಿ ಹೋಗೋಣ, ಟೆನ್ಷನ್ ಇಲ್ಲ. ಇಲ್ಲಿ ರೆಸಾರ್ಟ್ ಇದೆ, ಹೋಗ್ಬೋದು. ಚೇಂಜ್ ಇರ್ಕಲ್ಲ ಕೊಡೋರಿ. ಕಿಟ್ಟಿ ಪಯ್ಯ ಚಿಕ್ಕ ಹುಡುಗ. ಗುಡ್ಡ ಫೋರ್ಟ್ ಜ್ಯೂಸ್ಗಳಿದೆ. ಟೀ ಮಾತ್ರ ಇಲ್ಲ. ಟೀ ಇಲ್ಲಿ ಅವರು ಬೆಲೆ ಪೈಟಾಗೆ ಕುಡಿಸಿಲ್ಲ. ಟೀಗೆ ಕುಡಿಬೇಕು, ಯಾಕಂದರೆ ಆಲ್ರೆಡಿ ಹೊಟ್ಟೆ ಹಸಿತೈತೆ ನನಗಂತೂ. ಟೀ ಕುಡ್ಕೊಂಡು ನೋಡಿಕೊಂಡು ಹಂಗೆ ಹೋಗ್ತಾ ಇಲ್ಲ, ಟೀ ಕುಡ್ಕೊಂಡು ಹೊರಡೋದು. ಹೋಗೋಣ ಆರಾಮಾಗಿ. ಅದೇ ಅನ್ಕೋತೀನಿ, ಔಟ್ ಆಫ್ ಫೋರ್ಟ್ ಇದೆ ಎಂಟ್ರೆನ್ಸು. ಟಿಕೆಟ್ ಇದೆಯಾ ಗೊತ್ತಿಲ್ಲ, ನೋಡಬೇಕು ಟಿಕೆಟ್ ಇದೆಯಾ ಏನು ಅಂತ. ಓಕೆ, ಇಟ್ಸ್ ನೈಸ್ ವ್ಯೂ. ಆ್ಯಕ್ಚುಲಿ ಚೆನ್ನಾಗೈತೆ ವ್ಯೂ ಹೇಳ್ಬೇಕಂದ್ರೆ. ಇಲ್ಲ ನೋಡಿದ್ರೆ ಒಂಥರ ರೆಡ್ ಕಲ್ಗಳು ಈ ಮಂಗ್ಳೂರು ಸೈಡ್ ಯೂಸ್ ಮಾಡ್ತಾರಲ್ಲ, ಸೇಮ್ ಅದೇ ಥರ ರೆಡ್ ಕಲ್ಗಳು ಯೂಸ್ ಮಾಡಿಬಿಟ್ಟು ಕಟ್ಟಿರೋದು. ಈ ಸಿಮೆಂಟ್ ಎಲ್ಲ ಕಟ್ಟೋಸಿನೇ ಇಲ್ಲ. ನಿನ್ನಲ್ಲಿ ನಿಂತ್ಕೊಂಡು ನಾನು ಫೋಟೋ ತಗೋತೀನಿ. ಅವನಾಗೆ ನಿಂತ್ಕೊಳ್ಳಿ, ಒಂದು 2-3 ಫೋಟೋ ತಗೊಳ್ಳೋಣ. ಚೆನ್ನಾಗಿದೆ ಇಲ್ಲಿಂದ. ಹಾಗೆ ಬೋಳ ಫೋಟೋ ಹಿಡ್ಕೊಮ್ಮ. ಸೆಕೆ ಕಿತ್ಕೊತೈತೆ ಎಲ್ಲ ಕಡೆಯಿಂದನೂ. ಅಷ್ಟೊಂದು ಸೆಕೆ ಹಾಕಿದೆ. ಬಟ್ ಈ ಟೈಮಲ್ಲಿ ಬಂದ್ರೇ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಬಿಟ್ಟು ಬೇರೆ ಕಡೆ ಬಂದರೆ ಚೆನ್ನಾಗಿಲ್ಲ. ಬಿಸಿಲಿರೋ ಟೈಮಲ್ಲೇ ಬರಬೇಕು, ಯಾಕಂದ್ರೆ ನಮಗೆ ಫೋಟೋಸ್ ಇಟ್ ಬಿ ನೈಸ್. ಓಕೆ, ಫುಲ್ಲಿ ನಡ್ಕೊಂಡು ಹೋಗೋದು ಅನ್ಕೋತೀನಿ. ಆಗೋದು ರೌಂಡಾಗಿ ಹೋಗೋದು. ಮೈನ್ಸ್ ವ್ಯೂ ಇಲ್ಲೇ. ಮೈನ್ ವ್ಯೂ ಇಲ್ಲ ಅನಿಸುತ್ತೆ. ಓಕೆ, ಕೆಲವರಿಗೆ ಜಾಗ ಉಂಟು. ಮೇಲೆ ಹತ್ತಕ್ಕೆ ಒಂದು ಜಾಗ ಥರ ಇರುತ್ತೆ ಅನ್ಕೋತೀನಿ. ಓಕೆ,
ಈ ಸ್ಪಾಟ್ ನನಗೆ ಗೊತ್ತು. ಈ ಸ್ಪಾಟ್ ಬಂದು ನಾನು ಅದೊಂದು ಮೂವಿಯಲ್ಲಿದೆ, ಮಲಯಾಳಂ ಮೂವಿಯಲ್ಲಿ ಈ ಕಾಲೇಜ್ ಹುಡುಗರೆಲ್ಲ ಟ್ರಿಪ್ ಹೋಗ್ತಾರೆ. ಆ ಟ್ರಿಪ್ಪಲ್ಲಿ ಒಂದು ಸಾಂಗಲ್ಲಿ ಈ ವ್ಯೂ ಬರುತ್ತೆ, ನೋಡಿದ್ದೀನಿ ಆ್ಯಕ್ಚುಲಿ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like. Hey guys, ಏನು ಕತೆ ಅಂದರೆ ನೋಡಿದ್ವಿ, 50 ರೂಪಾಯಿ ಟಿಕೆಟು, ಪಾರ್ಕಿಂಗ್ ಕೊಟ್ಟಿದ್ದು ವೇಸ್ಟು. ಏನಿಲ್ಲ ಇಲ್ಲಿ ಮ್ಯಾಡ್ ಅಗೋಡ ಫೋರ್ಟ್ ಮ್ಯಾಡ್ ಹೋಗಿ ಕೇಳ್ತಿದ್ದಾರೆ, ಮತ್ತು ಇನ್ನೇಲಕ್ಕೆ ಇಲ್ಲಿ ತೊಗೊಂಡು ಗೊತ್ತಿಲ್ಲ. ನಮ್ಗೆ ಗೊತ್ತಿದ್ರೆ ಅಲ್ಲೇ ಹೋಗ್ತಿದ್ವಿ, ಸುಮ್ಮನೆ ಇಲ್ಲಿ ಬಂದು ವೇಸ್ಟ್ ಆಗೋಯ್ತು. ಸುಮ್ಮನೆ ಬಂದು ವೇಸ್ಟ್ ಹಂಗಾಯ್ತು. ಈಗ ಏನು ಕತೆ ಅಂದರೆ ನಾವು ಡೈರೆಕ್ಟ್ ಈಗ ಓಲ್ಡ್ ಗೋವಾಕ್ಕೆ ಹೋಗ್ತಿದ್ದೀವಿ. ಚರ್ಚಸ್ಸು, ಪ್ಲೇಸಸ್ಸು ಅಲ್ಲಿಗೆ ಹೋಗ್ತಾಯಿದ್ದೀವಿ ಈಗ. ಓಲ್ಡ್ ಗೋವಾ, ಡೈರೆಕ್ಟ್ ಓಲ್ಡ್ ಗೋವಾ. ಅದಕ್ಕೆ ಮುಂಚೆ ಎಲ್ಲರೂ ಒಂದು ಟೀ ಹಾಕೋಬೇಕು, ಯಾಕಂದ್ರೆ ಹೊಟ್ಟೆ ಒಳಗಡೆ ಕುಡಿ ಅಂತಿದೆ. ಓಲ್ಡ್ ಸೈಡ್ ಗೋವಾ, ಓಲ್ಡ್ ಗೋವಾಕ್ಕೆ ಹೋಗೋಣ ಅಂತ. ಅಲ್ಲಿ ಬಂದು ಚರ್ಚಸ್ಸು ನಮಗೆ ಆರ್ಕಿಟೆಕ್ಚರ್ ಚೆನ್ನಾಗಿರುತ್ತಂತೆ. ಸೊ ಅಲ್ಲಿಗೆ ಹೋಗೋಣ. ನಾನು ಮೊದಲೇ ಇವತ್ತು ಬಂದಿದ್ದೆ, ಅಲ್ಲೊಂದು ಚರ್ಚ್ ಇದೆ, ಬಸ್ಲಿಕ್ಕ ಏನೋ ಇದೆ, ಅಲ್ಲಿಗೆ ಮ್ಯಾಪ್ ಹಾಕ್ಕೊಂಡಿದ್ದೀನಿ ಡೈರೆಕ್ಟಿಗೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡೋಣ. ಬೀಚಸ್ ಎಲ್ಲ ಎಲ್ಲಿ ಸೋತ್ರೂ ಬೀಚಸ್ಸೇ, ಯಾವ ಮೂಲೆಗೆ ಹೋದ್ರೂ ಬೀಚ್ ಇದೆ. ಬೀಚ್ ಇಲ್ದಿರೋ ಪ್ಲೇಸೇ ಇಲ್ಲ ಗೋವಾದಲ್ಲಿ. ಬೀಚ್ ಎಲ್ಲಿ ಹೋದ್ರೂ ನಿಮಗೆ ಬೀಚ್ ಸಿಕ್ಕೇ ಸಿಗುತ್ತೆ. ಬೀಚ್ ಚೆನ್ನಾಗಿರುತ್ತೆ, ಬಟ್ ಪಾರ್ಟಿ ಏರಿಯಾ ಥರ ಒಂಥರ ಚೆನ್ನಾಗಿರ್ಬೇಕಲ್ಲ. ನಾನು ಜಾಸ್ತಿ ಈ ಸತಿ ಜಾಸ್ತಿ ಸುತ್ತಾರೋದಿಲ್ಲ, ಯಾಕಂದರೆ ಇವತ್ತು ನಾಳೆ 2 ದಿನ ಟೈಮು, ಎಷ್ಟಾದ ಸುತ್ತೀನಿ. ಸ್ವಲ್ಪ ಚೆನ್ನಾಗಿ ಒಂಚೂರು ನನಗೆ ರಿಲ್ಯಾಕ್ಸಿಗೋಸ್ಕರ ಬಂದಿರೋದು, ಮೈ ರಿಲ್ಯಾಕ್ಸ್ ಮಾಡ್ಕೊತೀನಿ. ಈಗ ಹೋಗ್ತೀನಿ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಆಗ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ಬೋದು ನಮಗೆ. ನೆಕ್ಸ್ಟ್ ಟೈಮ್ ಈಗ ಇದು ಫಸ್ಟ್ ಟೈಮ್ ಆಗಿದ್ದಕ್ಕೆ ನಮಗೆ ಸ್ವಲ್ಪ ಪ್ಲೇಸಸ್ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ, ಹೆಂಗೆ ಏನು ಅಂತ. ಸೊ ನೆಕ್ಸ್ಟ್ ಟೈಮಿಂದ ಹೋಗ್ಬೇಕಾದ್ರೆ ಕರೆಕ್ಟಾಗಿರುತ್ತೆ ನಮಗೆ. ಇಲ್ಲೊಂಥರ ಟ್ರಾಫಿಕ್ ಪೊಲೀಸ್ ನೋಡೋಕೆ ಒಂಥರ ಚಿಕ್ಕ ಹುಡುಗರು ಥರ ಇದ್ದಾರೆ. ಈ ಸ್ಕೌಟ್ ಆ್ಯಂಡ್ ಗೈಡ್ಸ್ ಇರುತ್ತೆ ಗೊತ್ತಾ, ನಿಮಗೆ ಗೊತ್ತಿರ್ಬೋದು ಸ್ಕೌಟ್ ಆ್ಯಂಡ್ ಗೈಡ್ಸು. ಸೇಮ್ ಅದೇ ಥರ ಡ್ರೆಸ್ ಹಾಕ್ಕೊಂಡು ಒಂದು ಇದು ಹಾಕ್ಕೊಂಡು ಟ್ರಾಫಿಕ್ ಪೊಲೀಸ್ ಅಂತ ಅವರು ನಿಂತ್ಕೊಬಿಟ್ಟವ್ರೆ. ಅವರೇ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಬಟ್ ನಮ್ಗೆ ನೋಡ್ಬೇಕಾದ್ರೆ ಏನೋ ಒಂಥರ ಸ್ಕೌಟ್ ಆ್ಯಂಡ್ ಗೈಡ್ಸ್ ಎಲ್ಲ ಹಾಕಿರೋ ಥರ ಇದೆ ಡ್ರೆಸ್ಸು. ಮೇ ಬಿ ಇಲ್ಲಿ ತುಂಬ ಜನ ಬೇಕು ಅಂದ್ಬಿಟ್ಟು ಆ ಥರ ಜನ ತುಂಬ ತೊಗೊಬಿಟ್ಟು ಇದು ಮಾಡಿರ್ಬೋದು, ಯಾಕಾಗೋದಿಲ್ಲ. ಸ್ಪೀಡ್ ಲಿಮಿಟ್ ಇದೆ ಗೈಸ್ ಇಲ್ಲಿ ಎಲ್ಲ 50, 60, 40 ಅಷ್ಟೇ ಓಡಿಸ್ಬೇಕಿಲ್ಲಿ. ಅದಕ್ಕೆ ಫೀಸ್ ಓಡಿಸಬಾರ್ದು ಅಂತ ಇದ್ದಾರೆ. ಎಲ್ಲ ಪೊಲೀಸ್ ಕೇಸ್ ಹಾಕ್ಕೊಂಡ್ರೆ ಹಾಕ್ತಾರೆ ಬಿಲ್ಲು, ಅವ್ರಿಗೇನೆ ಖರ್ಚಿಗೆ ಆಗಬೇಕಲ್ಲ. ಇನ್ನೊಂದು ಏನಂತ ಗೊತ್ತಾ, ನಿಮ್ಗೆ ಆಟೋಮೆಟಿಕ್ ಗೋವಾ ಬಂದುಬಿಟ್ರೆ ನಿಮಗೆ ಒಂಥರ ಪಾರ್ಟಿ ಮೂಡ್ ಸ್ಟಾರ್ಟ್ ಆಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಅದು ಹೆಂಗೆ ಹೇಳ್ತಾನೆ ನಿಮಗೇನೆ ಸ್ಟಾರ್ಟ್ ಮಾಡ್ತದೆ. ಸ್ವಲ್ಪ ನಿಮ್ಗೆ ಗಾಳಿ ಕೇಳಿಸಿರ್ಬೋದು ಗೈಸ್, ಸ್ವಲ್ಪ ವಿಂಡ್ ವಾಯ್ಸ್ ಇರ್ಬೋದು, ಯಾಕಂದರೆ ನನಗೆ ಹಾಕೊಂಡು ಮಾತಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಒಳ್ಳೆ ಫುಲ್ ಬೇತು ಹೋಗ್ತಾಯಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ ಬೆತ್ತರೆ ಏನಾಕಿದೆ ಅಂದರೆ ನನಗೆ ಒಳ್ಳೆ ಪ್ಯಾಡಿಂಗ್ಸ್ ಎಲ್ಲ ಫುಲ್ಲು ಬೇವ್ರು ಇಳಿತಾ ಉಂಟು. ನನಗೆ ಸ್ವಲ್ಪ ಜಾಸ್ತಿ ಬೇವ್ರು ಇಳಿಯೋದು ನನಗೆ ಯಾವಾಗಲೂ. ಸೊ ಹಂಗಾಗಿ ಇದಾಕಿದೆ, ಅದಕ್ಕೋಸ್ಕರ ಓಪನ್ ಮಾಡೇ ಮಾತಾಡ್ತಿದ್ದೀನಿ. ಆಲ್ಮೋಸ್ಟ್ ನನ್ನ ವಾಯ್ಸ್ ಕ್ಯಾಪ್ಚರ್ ಆಗುತ್ತೆ, ನಾನು ಅದಕ್ಕೆ ಸ್ವಲ್ಪ ಜೋರಾಗೆ ಮಾತಾಡ್ತಿದ್ದೀನಿ. ಕ್ಯಾಪ್ಷನ್ ಆಗದೇ ಇರೋದಿಲ್ಲ, ಆಗುತ್ತೆ, ಬಟ್ ಸ್ವಲ್ಪ ವಿನ್ ವಾಯ್ಸ್ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಂತೀರಾ ಹಿಂಗೆ. ಸೊ ನೆನ್ನೆ ಹೋಗಿದ್ದು ರೂಮ್ ಚೆನ್ನಾಗೇ ಇತ್ತು ಗೈಸ್. ನೈಟು ಸ್ವಲ್ಪ ಗೊತ್ತಾಗಿಲ್ಲ, ಹೋಗಿದ ತಕ್ಷಣ 1 ಗಂಟೆ ಊಟ ತೊಗೊಂಬಂದು ಊಟ ಮಾಡಿ ಮಲ್ಕೊಂಡೋದು ನಮಗೆ. ಆಮೇಲೆ ಏನಾಯ್ತು ಅಂತಲೇ ಗೊತ್ತಿಲ್ಲ ನಮಗೆ, ಮಲ್ಕೊಬಿಟ್ವಿ ಹಂಗೇ. ಥಿಂಕ್ ಇಟ್ಸ್ ಎ ಓಲ್ಡ್ ಗೋವಾ. ದೇರ್ ಚರ್ಚ್ ಕಾಣಿಸ್ತೈತೆ, ಅದೇ ಚರ್ಚ್ ಅನ್ಕೋತೀನಿ, ನಮ್ಗೆ ಅದೇ ರೂಟ್ ತೋರಿಸ್ತೈತೆ. ಮೇ ಬಿ ಅದೇ ಚರ್ಚ್ ಇರಬೇಕು ಅನ್ಕೋತೀನಿ. ಚೆನ್ನಾಗಿದೆ.
ವಾವ್, ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಫುಲ್ಲು. ಇಲ್ಲೇನೋ ಇದೆ, ಅಲ್ಲಿಗೆ ಹೋಗೋಣ. ಫುಲ್ ಆ ಏರಿಯಾ ಫುಲ್ ನಮಗೆ ಬಂದ್ಬಿಟ್ಟು ಸಿಂಗಲ್ ರೋಡ್ ಥರ ಇರುತ್ತೆ ಅನ್ಕೋತೀನಿ. ನಾವು ಫುಲ್ ಆ ರೋಡಲ್ಲೇ ಸುತ್ತಾನ ಎಷ್ಟು ಬೇಕೋ ಅಷ್ಟು ಅಂತ. ಎಲ್ಲರೂ ಸ್ಪೀಡಾಗಿ ಹೋಗ್ತಾರೆ, ನಂಗೂ ಹೋಗ್ಬೇಕು ಅನಿಸುತ್ತೆ. ಬಟ್ ನಾವು ಫುಲ್ ಮೈಂಟನ್ ಆರಾಮಾಗಿ ಬಿಟ್ಟರೆ ಅದೇ ಅವನೇ ಹೋಗ್ತಾನೆ, ಟೆನ್ಷನ್ ಇಲ್ಲ. ಯಾಕೆ ಸುಮ್ಮನೆ ನಾವು ತಲೆ ಕೆಡಿಸ್ಕೊಂಡು ಸ್ಪೀಡಾಗಿ ಹೋಗಿ ಯಾಕೆ ಅನ್ನೋದು. ಓಕೆ, ಇಲ್ಲಿಂದ ಲೆಫ್ಟ್ ತೊಗೋಬೇಕಂತೆ. ಓಕೆ, ಇದು ಫೋರ್ಟ್ ದಾರಿ. ಓಕೆ, ನೈಸ್. ಪಾರ್ಕಿಂಗ್ ಎಲ್ಲಿ ಅಂತ ಗೊತ್ತಿಲ್ಲ. ಒಳ್ಳೆ ಪಾರ್ಕಿಂಗ್ ಹಾಕಿದ್ರೆ ಪಾರ್ಕಿಂಗ್ ದುಡ್ಡು ಕೊಡ್ಬೇಕಂತ. ನೋ ಪಾರ್ಕಿಂಗ್ ಹಾಕಿದ್ದಾರೆ, ಸೊ ಪಾರ್ಕಿಂಗ್ ಹಾಕೋದು ಬೇಡ ಇಲ್ಲಿ. ಒಳ್ಳೆ ಇರೋದ ಒಂದು 50 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಪಾರ್ಕಿಂಗ್ ಮಾಡ್ಕೊಂಡು ಹೋಗ್ಬಿಡೋದ. ಹಾಯ್ ಗೈಸ್, ಈಗಷ್ಟೇ ಟಿಕೆಟ್ 40 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೀವಿ. ಬಾಸ್ಲುವಿನ ಅಂದ್ಬಿಟ್ಟು ಅದೊಂದು ಚರ್ಚು ಚೆನ್ನಾಗೈತೆ. ಟಿಕೆಟ್ ಎಂಟ್ರಿ ಟಿಕೆಟ್ ಇದೆ ಗೊತ್ತಿಲ್ಲ, ಓಡೋಗ್ಬೇಕಾದ್ರೆ ಎಂಟ್ರಿ ಟಿಕೆಟ್ ಇರ್ಬೋದು ಅನ್ಕೋತೀನಿ. ಹೋಗೋಣ ಆರಾಮಾಗಿ. ಹೋಗೋಣ, ಹೋಗ್ಬಿಟ್ಟು ಏನನ್ನಂತ ಚೆಕ್ ಮಾಡೋಣ. ಓಕೆ, ಹಂಗೆ ನೋಡಿ ಗೈಸ್, ಅದೇ ಬಾಸ್ ಕಾಲೋನಿ ಅಂದರೆ ಹಳೆ ಚರ್ಚು, ತುಂಬ ಓಲ್ಡ್ ಚರ್ಚು. ನಮ್ಮ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂದೆ ಇದು ಚರ್ಚು. ಸೊ ಹೊರಗಡೆ ಬಿಡ್ತಾರೆ ಗೊತ್ತಿಲ್ಲ, ಜನ ನೋಡ್ಬೋದು ನೀವು, ಚೆನ್ನಾಗೈತಾರೆ. ಓಕೆ, ಎಂಟ್ರಿ ಇಲ್ಲ ಇಲ್ಲಿ, ನನಗೆ ಗೊತ್ತಿರೋಂಗೆ ಅಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ. ಚರ್ಚು ಮಾತ್ರ ನೋಡಿ ಗೈಸ್, ಚೆನ್ನಾಗೈತಲ್ಲ. ಇಲ್ಲ ಆಚೆ ಹೊರಗಡೆ ಹೋಗ್ತಿದ್ದಾರೆ ಗೈಸ್, ಹೊರಗಡೆ ಹೋಗ್ತಿದ್ದಾರೆ, ಜನ ಹೋಗ್ತಿದ್ದಾರೆ. ಅಲ್ಲಿ ಚೆಕ್ ಒಂದೊಂದು ಬ್ಯಾಚ್ ಕಳಿಸ್ತಿದ್ದಾರೆ ಅನ್ಕೋತೀನಿ. ಐ ಥಿಂಕ್ ಕ್ಯಾಮ್ರಾ ತೊಗೊಂಡು ಹೋಗಂಗಿಲ್ಲ ಅನ್ಸುತ್ತೆ, ಅಲ್ಲಿ ಚೆಕ್ ಮಾಡೋಣ ಏನಂತ. ರೆಸ್ಟ್ರಿಕ್ಟೆಡ್ ಆगे बैठे हुए. ಇಲ್ಲಿ ನೋಡ್ಬೋದು ಹಾಕಿದ್ದಾರೆ, ನೋ ಫೋಟೋಸ್, ನೋ ಸೆಲ್ಫೀಸ್, ಗುಡಿ ಇಲ್ಲ ಅಂತೆ. ಗ್ರೂಪ್ ಫೋಟೋ ಸೆಲ್ಫಿ ಎಲ್ಲ ತೊಗೊಂಡು ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಓಕೆ, ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಿರ್ಬೋದು. ಓಕೆ, ನಾವು ನೋಡೋದು ಏನಂತ ಮುಂದೆ. ನೋ ಫೋಟೋಗ್ರಫಿ, ನೋ ಯೂಸ್ ಮೊಬೈಲು ಫೋಟೋಗ್ರಫಿ ಎಲ್ಲ ತೆಗಿಂಗಿಲ್ಲ ಅಂತೇಳಿ. ಯಾಕಂದರೆ ಇದು ಜೀಸಸ್ದು, ಸೊ ಅದು ಬಿಷಪ್ ಇದು. ನಾನು ನೋಡೋಣ, ಹೊರಡೋಗ್ಬಿಟ್ಟು ಏನಂತ ನೋಡಿಕೊಂಡು ನಾನು ಮಾಡ್ತೀನಿ. ಹೊರಗಡೆ ಹೋಗಿದ್ವಿ ಗೈಸ್, ಅಲ್ಲಿ ಹೋದ್ವಿ. ಫೋಟೋ ಗಿಫ್ಟ್ ಏನು ತೆಗಿಂಗಿಲ್ಲ ಅಂತ ಹೇಳಿದ್ರು. ಈ ಬಿಷಪ್ ಅವ್ರದ್ದು ಇದಿತ್ತು, ಅದನ್ನು ತೋರ್ಸೋಕ್ಕಾಗಿಲ್ಲ. ಸುಮ್ಮನೆ 10 ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಗಾಳಿ ಮಾತ್ರ ನೋಡ್ಕೊಂಡು ಬಂದ್ವಿ ಅಷ್ಟೇ, ಬೇರೆ ಏನೂ ಇದ್ದಿಲ್ಲ ಅಲ್ಲಿ. ಈ ಪ್ಲೇಸಸ್ ಎಲ್ಲ ಸಖತ್ತಾಗಿದೆ. ಇದು ಬಂದು ಚರ್ಚಿದು ಬ್ಯಾಕ್ ಸೈಡ್ದು, ಚರ್ಚ್ ಬ್ಯಾಕ್ ಸೈಡ್ ಸಿ, ಅಲ್ಲಿ ಎಂಟ್ರೆನ್ಸು ಹಿಂಗೆ ಬಂದರೆ ಇಲ್ಲಿ ಫೋಟೋಗ್ರಫಿಗೆಲ್ಲ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗೈತಲ್ಲ. ಈ ಕಡೆ ನಾರ್ಮಲ್, ಈ ಕಡೆ ನಾರ್ಮಲ್ ಇದ್ದಿದ್ದು, ಅದು ಬಿಟ್ಟರೆ ಈ ಕಡೆ ಇದು ಚೆನ್ನಾಗೈತೆ. ಅಸ್ಥೆಟಿಕ್ ಆಗಿದೆ, ಸಖತ್ತಾಗಿದೆ ಅಸ್ಥೆಟಿಕ. ಓಕೆ, ನಾನು ಏನೇನು ಮಾಡ್ತೀನಿ ಗೊತ್ತಿಲ್ಲ. ಈಗ ಇಲ್ಲಿ ನಮ್ಮದು ಫಸ್ಟು ಊಟ ಮಾಡ್ಕೊಬೇಕು. ಫೋಟೋ ತೆಗಿತು ಅಂತ ತೆಗಿಲಿ, ಚೆನ್ನಾಗೈತೆ. ಓಕೆ, ಸೊ ನಾವು ಇಲ್ಲಿಂದ ಆಚೆ ಹೋಗ್ಬಿಟ್ಟು ಏನಾದ್ರು ತಿನ್ಬೇಕು ಫಸ್ಟು. ನಮಗೆ ಹೊಟ್ಟೆ ಹಸ್ತಿದೆ. ಮತ್ತೆ ಬೆಳಗ್ಗೆ ತಿಂದಿಲ್ಲ, ಮಧ್ಯಾಹ್ನ ತಿಂದಿಲ್ಲ. ಆಗ ಆಲ್ರೆಡಿ ಒಂದು ಗಂಟೆ, 7 ಮನೆ ಟೈಮು, 1 ಗಂಟೆ 1:15 ಆಯಿತು. ಇಲ್ಲೇನೋ ಸಿಗುತ್ತೆ ನೋಡ್ಕೊಂಡು ತಿನ್ಕೊಂಡು ಆಮೇಲೆ ನಿಮಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇಲ್ಲೇನು ಜಾಸ್ತಿ ಏನಿಲ್ಲ ಗೈಸ್. ಇದೊಂದು ಚರ್ಚು, ಅದು ತುಂಬ ಹಳೆಯ ಚರ್ಚು, 1700 ಏನಂತ ಗೊತ್ತಿಲ್ಲ, ಬಟ್ ತುಂಬ ಹಳೆಯ ಚರ್ಚು. ಚೆನ್ನಾಗೈತೆ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ನೋಡೋಕ್ಕೆ. ಈಗ ನಾವು ಇಲ್ಲಿ ಹೋಗ್ಬಿಟ್ಟು ಓಲ್ಡ್ ಗೋವಾಗ ಏನೇನು ಇದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಏನಾದ್ರು ಸಿಗುತ್ತೆ ಗೊತ್ತಿಲ್ಲ ಇನ್ನು ಓಲ್ಡ್ ಗೋವಾದಲ್ಲಿ. ಅಷ್ಟು ಓಲ್ಡ್ ಗೋವಲ್ಲಿ ಹೋಗ್ಬಿಟ್ಟು ಏನಾದ್ರು ಇದೆಯಾ ಚೆಕ್ ಮಾಡ್ಕೊಂಡು ರೂಟಲ್ಲಿ ಏನೋ ಹೆಂಗೆ ಹೋಗೋದು ಏನಂತ. ಈಗ ಬಂದು ನಾವು ಸಂಜೆ ತನಕ ಇಲ್ಲೇ ಸುತ್ತಕ್ಕೆ, ಸಂಜೆ ಹೋದ್ಮೇಲೆ ಬೀಚ್ಗೆ ಹೋಗೋಣ ಅಂತ ಆಸೆ ಇದು ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಬೀಚಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಸಂಜೆ ಹೋದ್ರೆ ಚೆನ್ನಾಗಿರುತ್ತೆ, ಇವಾಗ ಏನು ಚೆನ್ನಾಗಿರೋದಿಲ್ಲ. ವಿಲ್ ಸಿ
ಓಕೆ ಗೈಸ್, ನಾನು ಸಿಗ್ತೀನಿ ನಿಮಗೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ನಾನು ಸಿಗ್ತೀನಿ. ಗೈಸ್, ನಾವು ಥಾಲಿ ಆರ್ಡರ್ ಮಾಡಿದ್ವಿ. ಫಿಶ್ ಥಾಲಿಲಿ ಏನಿಲ್ಲ, ಚಟ್ನಿ ಇದೆಲ್ಲ ಫಿಶ್ದು ಐಟಮ್ಸ್ ಅನ್ಕೋತೀನಿ. ಒಂದು ಫಿಶ್ಶು, ಇದು ರೈಸು, ಪರೋಟ ಕೊಟ್ಟಿದ್ದಾರೆ. ಅವನಿಗೆ ಎಗ್ ಥಾಲಿ ಆರ್ಡರ್ ಮಾಡ್ದ. ಎಗ್ಗಲ್ಲಿ ಎಗ್ ಕರಿ ಕೊಟ್ಟಿದ್ದಾರೆ, ಮತ್ತು ಆಮೇಲೆ ಸಾಂಬಾರ್ಸ್ ಕೊಟ್ಟಿದ್ದಾರೆ. ಸರಿ, ಥಾಲಿ ಅದೇ ಮೀಲ್ಸು, ಬಟ್ ಇವ್ರದ್ದು ಏನಂತ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ, ಊಟ ಮಾಡ್ಬಿಟ್ಟು ಹೋಗೋಣ. ನಿಮಗೇನು ಪ್ರೈಸ್ ಅಂತ ಹೇಳ್ತೀನಿ ನಾನು ನಿಮಗೆ ಆಮೇಲೆ. ಓಕೆ. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. And we all got dreams, we all want things, but what you gonna do for it? How you gonna move for it? What you gonna be? And do you believe you can do anything? But what you gonna do for it? How you gonna move for it? What you gonna be? ಓಕೆ ಗೈಸ್, ನಾವೀಗ ಅಲ್ಲಿ ಊಟ ಮಾಡ್ಕೊಂಡ್ವಿ. ತಾಲಿ, ನಾನು ಬಂದು ಫಿಶ್ ತಾಲಿ ತೊಗೊಂಡೆ, ನನ್ನ ಫ್ರೆಂಡ್ ಬಂದು ಎಗ್ ತಾಲಿ ತೊಗೊಂಡ. ಇಬ್ಬರು ಶೇರ್ ಮಾಡ್ಕೊಬಿಡೋಣ ಅಂತ. ಎಗ್ ತಾಲಿ 130, ಫಿಶ್ ತಾಲಿ 180. ಆಮೇಲೆ ಜ್ಯೂಸ್ ತೊಗೊಂಡು ಬಾಟ್ಲ್ ಎಲ್ಲ ಸೇರಿಸಿ 380 ರೂಪಾಯಿ ನಮಗೆ ನೈಟ್ ಊಟಕ್ಕಾಯಿತು. ಪರವಾಗಿದ್ದಿಲ್ಲ, ಚೆನ್ನಾಗಿ ಅಂದರೆ ನಾರ್ಮಲಾಗಿತ್ತು. ಟೇಸ್ಟನ್ನು ಹೇಳೋಂಗಿಲ್ಲ ತಾಲಿ. ಇದು ಬಂದು ನಮ್ಮದು ನಾರ್ಮಲ್ ಊಟ ತಾನೇ ಇತ್ತು. ನನಗೆ ಅನ್ಸೋ ಪ್ರಕಾರ ಗೋವಾ ತಾಲಿ ಡಿಫ್ರೆಂಟ್ ಆಗಿರ್ಬೋದು. ನಾವು ಟ್ರೈ ಮಾಡಿಲ್ಲ, ಟ್ರೈ ಮಾಡ್ತೀವಿ ನೈಟ್ ಏನಾರಾದರೆ. ಸೊ ಇವಾಗ ಬಂದು ಮತ್ತೆ ಎಲ್ಲಿ ಹೊರಟ್ವಿ ಅಂದರೆ ನಾವು ರೂಮ್ಗೆ ಹೋಗೋಣ ಅಂತ ಹೊರಟ್ವಿ. ಯಾಕಂದರೆ ತುಂಬ ಬಿಸಿಲು, ಹೆವಿ ಬಿಸಿಲು. ಇಲ್ಲೆಲ್ಲ ಬಂದ್ಬಿಟ್ಟು ನೈಟ್ ಹೊತ್ತೇ ಜಾಸ್ತಿ ಸುತ್ತಾಡೋದು. ನಾವು ಯೋಚನೆ ಮಾಡಿದ್ವಿ ಸ್ವತ್ತು ರೂಮ್ಗೆ ಹೋಗಿ ಒಂದು 4-5 ಗಂಟೆಗೆ ಬಾಗಾ ಬೀಚು, ಅಂಜನಾ ಬೀಚು, ಈ ಸನ್ಸೆಟ್ಟಿಗೆ ಹೋಗೋಣ, ಚೆನ್ನಾಗಿರೋದು ಅಂತ ಯೋಚನೆ ಮಾಡಿದ್ವಿ. ಸೊ ನಾವು ಅದೇ ಮಾಡೋದು. ಈಗ ಹೋಗ್ತೀವಿ ರೂಮ್ಗೆ ಹೋಗ್ಬಿಟ್ಟು. ಓಲ್ಡ್ ಗೋವಲ್ಲಿ ಇನ್ನು ಬರೀ ಚಾರ್ಜಸ್ ಇದೆ, ನಾವು ನೋಡಿದ್ವಿ, ವಿಡಿಯೋ ಮಾಡಿಲ್ಲ ಅಷ್ಟೇ, ಸ್ವಲ್ಪ ನೋಡಿದ್ವಿ. ಮತ್ತು ಬೇರೆ ಏನೂ ಇದ್ದಿಲ್ಲ, ಎಲ್ಲ ನೋಡೋತಾ ನಾರ್ಮಲಾಗೇ ಇತ್ತು. ಹಂಗಾಗಿ ಸರಿ ಓಡೋಣ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಜಾಸ್ತಿನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಟಿಕೆಟ್ ಬಂದ್ಬಿಟ್ಟು 20 ರೂಪಾಯಿ ಪಾರ್ಕಿಂಗ್ ಟಿಕೆಟು, 20 ರೂಪಾಯಿ ಇಬ್ಬರಿಂದ ಆರ್ಟ್ ಗ್ಯಾಲರಿ ಇದು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಟ್ಟಿಲ್ಲ ಅವರು. ಸೊ ಹಂಗೆ ನಾರ್ಮಲಾಗಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಈಗ ಹೋಗೋಣ, ಈಗ ಹೋಗ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಹೊರಡೋಣ ಮತ್ತೆ. ಓಕೆ ಗೈಸ್, ನಾನು ಬಾಕಿ ವೀಡಿಯೋ ಮಾಡ್ತೀನಿ ಹೋಗ್ತಾ. ಓಕೆ ಗೈಸ್, I'll see you when I go out.